ಕೇಸರಿ 2ಗೆ ಅಡ್ವಾನ್ಸ್ ಬುಕ್ಕಿಂಗ್ ಶುರು, ಗೆಲುವಿನ ರುಚಿ ನೋಡಲಿದ್ದಾರಾ ಅಕ್ಷಯ್ ಅವರು? ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಬಾಲಿವುಡ್ನ ಸ್ಟಾರ್ ನಟ ಅಕ್ಷಯ್ ಕುಮಾರ್ ಅವರಿಗೆ ದುರಾದೃಷ್ಟ ಬೆನ್ನು ಬಿದ್ದಿದೆ. ಸೂಪರ್ ಸ್ಟಾರ್ ಆಗಿದ್ದರೂ ಸಹ ಒಂದರ ಹಿಂದೊಂದು ಸಿನಿಮಾಗಳು ಸೋಲುತ್ತಲೇ ಇವೆ. 2 ತಿಂಗಳಿಗೊಂದು ಅಕ್ಷಯ್ ಕುಮಾರ್ ಸಿನಿಮಾ ಬಿಡುಗಡೆ ಆಗುತ್ತದೆ. ಬಿಡುಗಡೆ ಆದ 3-4 ದಿನಕ್ಕೆ ಚಿತ್ರಮಂದಿರದಿಂದ ಪರಾರಿಯಾಗುತ್ತೆ ಆ ಸಿನಿಮಾ. ಕಳೆದ ಕೆಲ ವರ್ಷಗಳಿಂದ ಇದೇ ರಿಪೀಟ್ ಆಗುತ್ತಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ಅವರ ನಟನೆಯ ಸ್ಕೈ ಫೋರ್ಸ್ ಸಿನಿಮಾ ಬಿಡುಗಡೆ ಆಗಿತ್ತು. ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು. ಇದೀಗ ಕೇಸರಿ 2 ಸಿನಿಮಾ ಬಿಡುಗಡೆ ಆಗುತ್ತಿದೆ. ಆದರೆ ಈ ಸಿನಿಮಾ ಸ್ವಲ್ಪ ಗೆಲುವಿನ ಹಾದಿಗೆ ಬಂದಿದೆ. ಕೇಸರಿ 2 ಸಿನಿಮಾ ನಾಳೆ ಅಂದರೆ ಏಪ್ರಿಲ್ 18ರಂದು ಅಧಿಕೃತವಾಗಿ ಬಿಡುಗಡೆ ಆಗಲಿದೆ. ಕೆಲವೆಡೆ ಪೇಯ್ಡ್ ಪ್ರೀಮಿಯರ್ ಶೋಗಳು ನಡೆದಿದ್ದು ಸಿನಿಮಾ ಅನ್ನು ಜನ ಇಷ್ಟಪಟ್ಟಿದ್ದಾರೆ. ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿ ಕೆಲ ದಿನಗಳಾಗಿದ್ದು ಬುಕ್ಕಿಂಗ್ ಕೆಲ 24 ಗಂಟೆಯಲ್ಲಿ ಚುರುಕಾಗಿದ್ದು 844% ಏರಿಕೆ ಕಂಡಿದೆ. ಆ ಮೂಲಕ ಮೊದಲ ದಿನ ಕಲೆಕ್ಷನ್ ತುಸು ಚೆನ್ನಾಗಿಯೇ ಆಗುವ ಮುನ್ಸೂಚನೆ ಇದೆ. ಕೇಸರಿ ಸಿನಿಮಾದ ಮೊದಲ ದಿನ ಅಡ್ವಾನ್ಸ್ ಬುಕ್ಕಿಂಗ್ ಬಹಳ ಕೆಟ್ಟದಾಗಿತ್ತು. ಮೊದಲ ದಿನ ಸುಮಾರು 3,000 ಟಿಕೆಟ್ಗಳಷ್ಟೇ ಇದಾಗಿತ್ತು. ಮೊದಲ ದಿನ ಟಿಕೆಟ್ ಬುಕ್ಕಿಂಗ್ ಕಂಡು ಅಕ್ಷಯ್ ಈ ಸಿನಿಮಾ ಕೂಡ ಫ್ಲಾಪ್ ಎಂದು ಹೇಳಿದ್ದರು. ಓಕೆ ಗೈಸ್, ಮುಂದೆ ನೋಡೋದು ಅಲ್ಲಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲವ್ ಯು ಸೋ ಮಚ್.